ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MIA ಮಲ್ಲಪ್ಪ ಜೂತ್ ಅವರ ಆತ್ಮೀಯರೇ. BJP ಭಿನ್ನರು ಅಥವಾ ಭಿನ್ನಮತೀಯರು ಅಥವಾ ಯಡಿಯೂರಪ್ಪನ ವಿರೋಧಿಗಳು ಇಲ್ಲಿವರೆಗೆ ಯತ್ನಾಳ್ ಏನಾದರೂ ಮಾಡಿ ತರಬೇಕು ಪಾರ್ಟಿಯಲ್ಲಿ ಅನ್ನುವಂಥ ಒಂದು ಪ್ರಯತ್ನ ನಡೆಸಿದ್ರು, ಇನ್ನೂ ನಡೆಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕ್ತಾ ಇದ್ದೀರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ. ಯಾಕಂದರೆ ಇವತ್ತು ಯತ್ನಾಳರು ಹೊರಗಿದ್ದುಕೊಂಡು BJPಗೆ ಒಂದು ರೀತಿ ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೇನೋ ಅಂತೇಳಿ. ಎಲ್ಲಿವರೆಗೆ ಅಧ್ಯಕ್ಷರ್ತನೋ ವಿಜಯೇಂದ್ರ ಅಲ್ಲಿಂದ ಬರೋದಿಲ್ಲ ಅನ್ನುವಂಥದ್ದು ಪೂರ್ಣ ವೈಯಕ್ತಿಕವಾಗಿ ಇರಿಸಿ ಸಾಧಿಸ್ತಾ ಇದ್ದಾರೆ. ಜೊತೆಗೆ ನೀವು ಅವ್ರು ತೆಗೆದು ಹಾಕದೇ ಇದ್ದರೆ ನಾನು ಇನ್ನೊಂದು ನಿಮಗೆ ಗೊತ್ತದೆ ಈಗಾಗಲೇ JCB ಮಾಡ್ತೀನಿ. JCB ಅಂದರೆ ಗೊತ್ತದೆ ನಿಮಗೆ, ಜನತಾದಳ ಎಸ್ದಿಂದ ಅತೃಪ್ತರನ್ನು ತೊಗೊಳ್ತೀನಿ, ಕಾಂಗ್ರೆಸ್ನ ಅತೃಪ್ತರನ್ನು ತೊಗೊಳ್ತೀನಿ, BJP ಅತೃಪ್ತರನ್ನು ತೊಗೊಂಡು ಹೊಸ ಪಕ್ಷ ಕಟ್ತೀನಿ ಅಂತ ಅನ್ನುವಂಥ ಒಂದು ವಾದ ಮಾಡ್ತಾಯಿದ್ದಾರೆ. ನಾವು ನಿಮ್ಮನ್ನು ಬಿಡೋದಿಲ್ಲಪ್ಪ BJPಗರನ್ನು ಸುಮ್ಮನೆ ಅನ್ನುವಂಥ ಮಾತು ಕೊಡ್ತಾರೆ. ಇದನ್ನು ಒಪ್ತಾರ ಮೋದಿಯವರು ಮತ್ತು ಶಾರವರು. ಆದರೆ ಇವತ್ತು ಈ ಮಾತುಗಳು ವೈರಿ ಆಗಿದ್ದಾವೆ ಅಂತ ನನಗೆ ಅನ್ನಿಸ್ತಾ ಇದೆ, ಅಥವಾ ನಮ್ಮಂಥವ್ರಿಗೆ ಅನ್ನಿಸ್ತಾ ಇದೆ. ಭಾಳ ಜನ ಇದನ್ನು ವಾದ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಇದು ಒಂದು ರೀತಿ ದೆಟ್ಟ ಮಾತು ಅನಿಸಿರ್ಬೋದು ಅವ್ರದ್ದು, ಅವ್ರಿಗೆ ನಾವು ಮಾತಾಡೋದು ಸರಿ ಅಂತ ಅನಿಸಿರ್ಬೋದು. ಆದ್ರೆ ಈ ಮಾತು ಎಲ್ಲಿಗೆ ಹೋಗ್ತದೆ, ಏನು ಅನ್ನಿಸ್ತದೆ? ಅದರಲ್ಲೂ BJPಯವರಾದರೂ ಮೋದಿಯವರು ಇವತ್ತಿಗೂ ಸಹಿತ ಅವರು 240 ನಿಲ್ಲಿಸಿದ್ರೂ ಸಹಿತ ತಮ್ಮ ಡಾಮಿನೆನ್ಸನ್ನು ನಿಲ್ಲಿಸಿಲ್ಲ ಅವರು.